ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಳ್ಳೆ ಹೈ ಪ್ರೋಟೀನ್ ರಿಚ್ ಆಗಿರೋಂಥ ಆ್ಯಂಡ್ ಹೆಲ್ದಿ ಆಗಿರೋಂಥ ರೆಸಿಪಿ ಅಂತಂದರೆ ಖಂಡಿತವಾಗೂ ಇದ್ರ ಹೆಸರೇನೆ ಹೇಳ್ಬೋದು. ಒಳ್ಳೆ ಹೈ ಪ್ರೋಟೀನ್ ಹಾಗೆ ಹೆಲ್ದಿ ಆಗಿರೋಂಥ ಕಿಡ್ಸ್ ಸ್ನ್ಯಾಕ್ಸ್ ಆಗಿರ್ಬೋದು, ನಮಗೆ ಸೈಡ್ ಡಿಶ್ ಆಗಿರ್ಬೋದು. ಸೊ ಇದನ್ನು ಖಂಡಿತವಾಗೂ ಪ್ರತಿಯೊಬ್ಬರು ಟ್ರೈ ಮಾಡಿ. ತುಂಬಾ ಪ್ರೋಟೀನ್ ರಿಚ್ ಆಗಿರೋಂಥ ಪನ್ನೀರ್ ಕಟ್ಲೆಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿನೂ ಇರುತ್ತೆ. ಇದನ್ನು ಕುಕ್ ಮಾಡೋಕ್ಕೆ ಜಸ್ಟ್ ಒಂದು 10 ಮಿನಿಟ್ಸಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸೋಯಾ ಪನ್ನೀರನ್ನ ತೊಗೊಂಡಿದ್ದೀನಿ. ನಾರ್ಮಲ್ಲಾಗಿ ಮಿಲ್ಕ್ ಪನ್ನೀರ್ ಅಂತೂ ಅಲ್ಲ, ಇದು ಸೋಯಾ ಪನ್ನೀರು. ಸೊ ಸೋಯಾ ಪನ್ನೀರಲ್ಲಿ ಸ್ವಲ್ಪ ಕ್ಯಾಲೋರೀಸು ಕಮ್ಮಿ ಇರ್ತವೆ, ಹಾಗೆ ನಮ್ಮ ಡಯಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಏನಾದರೂ ಡಯಟ್ ಮಾಡ್ತಿದ್ದೀರಾ, ಒಳ್ಳೆ ಹೆಲ್ತ್ ಕಾನ್ಷಿಯಸ್ ಆಗಿ ಫುಡ್ ತೊಗೊತಿದ್ದೀರಾ ಅಂತಂದರೆ ಈ ಪನ್ನೀರ್ ಖಂಡಿತವಾಗೂ ಈ ಪನ್ನೀರ್ ಕಟ್ಲೆಟ್ ನಿಮಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸೋಯಾ ಪನ್ನೀರ್ನ ಅದನ್ನು ಗ್ರೇಟೆಡ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್, ಸ್ವಲ್ಪ ಕೊರಿಯಂಡರ್ ಲೀಫ್, ಇದರ ಜೊತೆಗೇ ನಿಮ್ಗೆ ಬೇಕಾದರೆ ಟೊಮೊಟೊನ ಆ್ಯಡ್ ಮಾಡ್ಕೋಬೋದು, ಕುಕುಂಬರ್ ಆ್ಯಡ್ ಮಾಡ್ಕೋಬೋದು. ಇನ್ನು ವೆಜಿಟೇಬಲ್ಸ್ ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಆಪ್ಷನ್ ಆಗಿರುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ಸಾಲ್ಟು ಹಾಗೆ ಗರಂ ಮಸಾಲ, ಇದ್ರ ಜೊತೆಗೇ 1 ಸ್ಪೂನಷ್ಟು ಜೀರಿಗೆ, ಹಾಗೆ ನಿಮಗೆ ಬೇಕಿದ್ರೆ ಓಮ್ ಕಾಳನ್ನು ಸಹ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನು ನಿಮಗೆ ವೆಜಿಟೇಬಲ್ಸ್ ಅಂದರೆ ಇಲ್ಲಿ ಸಬಾಕ್ಷಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿನೂ ಸೇರಿಸ್ಕೋಬೋದು. ಇನ್ನು ನೀವು ಬೇಕಿದ್ರೆ ಇದೇ ಪ್ಲೇಸಸ್ಗೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು, ಪಾಲಕ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿನೂ ಸೇರಿಸ್ಕೋಬೋದು. ಸೊ ವೆಜಿಟೇಬಲ್ಸು ತುಂಬ ಎಷ್ಟು ಆ್ಯಡ್ ಮಾಡಿದ್ರೆ ಅಷ್ಟು ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಇದಕ್ಕೆ ಕಟ್ಲೆಟ್ಗೆ ಕೋಟಿಂಗ್ಗೆ ಬೇಕಾದಂಥ ಒಂದು 2ರಿಂದ 3 ಸ್ಪೂನ್ ಅಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಹಾಕಿರುವಂಥ ವೆಜಿಟೇಬಲ್ಸ್ ಎಲ್ಲ ಆ ಕಡಲೆ ಹಿಟ್ಟು ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ. ಹಾಗೆ ಸಾಲ್ಟು, ಗರಂ ಮಸಾಲೆ, ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಈಗ ಇದಕ್ಕೇ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನೀವು ಬೇಕು ಅಂತಂದರೆ ಇಲ್ಲಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಸಹ ಸೇರಿಸ್ಕೋಬೋದು. ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಇದರೆಲ್ಲ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು, ಜಾಸ್ತಿ ವಾಟರ್ ಹಾಕೋದೇನು ಬೇಡ, ಯಾಕಂದರೆ ವೆಜಿಟೇಬಲ್ಸಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಹಿಟ್ಟನ್ನ ಕಳಿಸ್ಕೊಂಬಿಟ್ಟು ನಾವು ನಾರ್ಮಲ್ ಈ ವಡೆ ಅಥವಾ ಕಟ್ಲೆಟ್ ಮಾಡ್ತೀವಲ್ಲ ಆ ಶೇಪಲ್ಲಿ, ಸೊ ಅದ್ರ ಕನ್ಸಿಸ್ಟೆನ್ಸಿಗೆ ಬರೋ ಥರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ಲೆಟ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ನಮಗೆ ಸ್ನ್ಯಾಕ್ಸ್ಗೆ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಪನ್ನೀರ್ ಅನ್ನೋದು ಈ ಸೋಯಾ ಪನ್ನೀರಾದರೂ ತಗೋಬೋದು ಅಥವಾ ಮಿಲ್ಕ್ ಪನ್ನೀರಾದ್ರು ತಗೋಬೋದು. ಅದು ಯಾವ್ದು ಬೇಕಿದ್ರೂ ಪನ್ನೀರ್ನ ಯೂಸ್ ಮಾಡ್ಕೋಬೋದು. ಸೋಯಾ ಪನ್ನೀರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ಆಗಿರೋದನ್ನ, ಹಾಗೆ ನಮಗೆ PCOS ಮತ್ತು PCODಗೆ ಒಳ್ಳೆ ಹೆಲ್ಪ್ಫುಲ್ ಮಾಡೋ ಪನ್ನೀರ್ ಆಗಿರೋದು ಅದನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ಮಿಲ್ಕ್ ಪನ್ನೀರು ಸಹ ಆ್ಯಡ್ ಮಾಡ್ಕೋಬೋದು. ಈಗ ಹಿಟ್ಟೆಲ್ಲ ಕಲಸಿಟ್ಟಾದಮೇಲೆ ನಾವು ಚಿಕ್ಕ ಚಿಕ್ಕ ವಡೆ ಥರ ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ಲೆಟ್ ಥರ ಇದನ್ನು ಈ ಥರ ನಾನು ತೋರಿಸ್ತೀನಲ್ಲ ಅದೇ ವಿಧಾನದಲ್ಲಿ ಮಾಡ್ಕೊಂಬಿಟ್ಟು ಇಟ್ಕೊಳ್ಳೋಣ. ಸೊ ಇದಂತೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ನಿಮಗೂ ಇದು ಒನ್ ಆಫ್ ದಿ ಫೇವ್ರೇಟ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಈ ಥರದ್ದು ಲೋ ಕ್ಯಾಲರಿ ಆಯಿಲಲ್ಲೇ ಕುಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇವಾಗ ಅದನ್ನು ಕಟ್ಲೆಟ್ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಈಗ ಒಂದು ಹೆಂಚಿಡ್ಕೊಂಬಿಟ್ಟು ಆಯಿಲ್ನ ಜಸ್ಟ್ ಸ್ಪ್ರೇ ಮಾಡ್ಕೋಬೇಕಷ್ಟೆ. ನಾವು ಡೀಪ್ ಫ್ರೈ ಮಾಡ್ತಿಲ್ಲ ಇಲ್ಲಿ, ಜಸ್ಟ್ ಶಾಲು ಫ್ರೈ, ಜಸ್ಟ್ ತವ ಮೇಲೆ ಹಾಕ್ಕೊಂಡು 2 ಸೈಡಲ್ಲೂ ಸ್ವಲ್ಪ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನಾವು ಕಟ್ಲೆಟ್ ಥರ ಮಾಡಿಟ್ಕೊಂಡು ಎಲ್ಲವನ್ನು ಇಟ್ಕೊಂಬಿಟ್ಟು ಈ ಥರ ಸಿಂಪಲ್ಲಾಗಿ ಈ ಥರ ಸ್ನ್ಯಾಕ್ಸ್ ಆಗೂ ಮಾಡ್ಕೋಬೋದು, ಹಾಗೆಯೇ ತಿನ್ಬೋದು. ತುಂಬ ಇದಕ್ಕೆ ಟೊಮೊಟೊ ಸಾಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲ ಕರ್ಡ್ ಇಲ್ಲ ಅಥವಾ ಇಲ್ಲ ರೈತ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಕಡೆ ಎಲ್ಲ ಫ್ರೈ ಆದಮೇಲೆ ಇನ್ನೊಂದು ಕಡೆ ಅದಕ್ಕೆ ಎಲ್ಲನೂ ಟರ್ನ್ ಮಾಡ್ಕೊಂಬಿಟ್ಟು, ಇವಾಗ ಆಲ್ರೆಡಿ ಅದು ಹೆಂಚು ಮೇಲೆ ಆಯಿಲೇ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೋಬೋದು. ಇಲ್ಲಿ ನೀವು ಶಾಲು ಫ್ರೈ ಮಾಡ್ಕೊಳ್ಳಿಕ್ಕೆ ಆಯಿಲ್ ಆದರೂ ಬಳಸ್ಬೋದು ಅಥವಾ ಬಟರ್ ಆದರೂ ಬಳಸ್ಬೋದು. ಬಟರ್ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ. ಸೊ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಒಂದು ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆಗಿರೋದೆಲ್ಲ ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ ಕಟ್ಲೆಟು, ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಇವಾಗ ಎರಡು ಕಡೆ ಶಾಲು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಸೊ ಈ ಥರ ಸಿಂಪಲ್ಲಾಗಿ ಏನಾದರೂ ಯಾವತ್ತಾದರೂ ಇನ್ಸ್ಟೆಂಟಾಗಿ ಏನಾದ್ರು ನಮಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದಾಗ ಈ ಥರ ಹೆಲ್ದಿಯಾಗೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ಸೊ ನಿಮಗೆ ಆಲ್ಮೋಸ್ಟ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ರೆಸಿಪಿನ ಟ್ರೈ ಮಾಡಲಿ, ನಮ್ಮ ವೀಡಿಯೋಸ್ನ ನೋಡಲಿ. ಅವ್ರ ಸಪೋರ್ಟ್ ಅಂತ ನಮಗೆ ತುಂಬಾ ಬೇಕಾಗಿದೆ. ಸೊ ಇದು ಬರೀ ಟೊಮೊಟೊ ಸಾಸ್ ಜೊತೆಗೆ ಅಲ್ಲ, ಇದು ಬೀಟ್ರೋಟ್ ರೈತ ಬರುತ್ತೆ ಅಥವಾ
ಬರೀ ಕರ್ಡ್ ಜೊತೆಗೂ ತಿನ್ಕೋಬೋದು. ಕರ್ಡ್ ಜೊತೆಗೆ ಸ್ವಲ್ಪ ಪೆರಿ ಪೆರಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಹಾಗೇ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಪನ್ನೀರ್ ಕಟ್ಲೆಟ್ನ ರೆಸಿಪಿನ. ಸೊ ಈ ಥರದ್ದು ಸಿಂಪಲ್ಲಾಗಿಯೇ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ನ ಮಾಡಿ. ಮತ್ತೊಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.